ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಘಾಟಿ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಅತ್ತೆ ಮನೆಗೆ ಹೊರಟ್ವಿ. ಅಂದ್ರೆ ಮಧುಗಿರಿಗೆ ಹೋಗಿದ್ವಿ. ಅಲ್ಲಿ ಹತ್ರದಲ್ಲೇ ಒಂದು ಊರು. ಅಲ್ಲಿ ನಮ್ಮ ಅತ್ತೆ ಮನೆ ಇರೋದು. ಅಲ್ಲೋಗಿ ಒಂದೆರಡು ದಿವಸ ಹಂಗೋ ಹಿಂಗೋ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಯಜಮಾನ್ರಿಗೆ ಆಕ್ಚುಲಿ ಅವ್ರ ಅಮ್ಮ ಮಾಡೋ ಊಟ ತುಂಬಾ ಇಷ್ಟ. ಅಂದ್ರೆ ಅಡ್ಗೆ ತುಂಬಾ ಇಷ್ಟ. ಅವ್ರು ಮಾಡೋ ಸಾರುಗಳಾಗಿರ್ಬೋದು, ಗೊಜ್ಜುಗಳು ಅವೆಲ್ಲ ತುಂಬಾನೇ ಮಿಸ್ ಮಾಡ್ಕೋತಾರೆ ಇಲ್ಲಿ ಗುಜರಾತ್ ಅಲ್ಲಿ. ಹಾಗಾಗಿ ಅವ್ರ ಕೈ ಅಡ್ಗೆನು ತಿನ್ಬೇಕಲ್ವಾ ಅಂತ ಹೋದ್ವಿ. ಹೋಗಿ ಅವ್ರಿಗೆ ಇಷ್ಟವಾಗಿರೋ ಸಾರುಗಳೆಲ್ಲ ಮಾಡಿಸ್ಕೊಂಡು ತಿನ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಮೊದ್ಲೇ ಬುಕ್ ಮಾಡಿ ಇಟ್ಟಿರ್ತೀವಿ ಮಂತ್ರಾಲಯಕ್ಕೆ. ನಾವು ಹಿಂದೂಪುರದಿಂದ ಮಂತ್ರಾಲಯ ರೋಡ್ ಟ್ರೈನ್ ಬುಕ್ ಮಾಡಿದ್ವಿ. ನಮ್ ಜರ್ನಿ ಅಂತೂ ಯಾವಾಗ್ಲೂ ಇದೇ ತರ ಸೇಫ್ ಆಗೇ ಇರುತ್ತೆ. ಯಾಕಂದ್ರೆ ಮೊದ್ಲೇ ಟಿಕೆಟ್ಸ್ ಮಾಡ್ಕೊಳೋದಾಗಿರ್ಬೋದು, ಪ್ರತಿಯೊಂದು ಫಸ್ಟೇ ಮಾಡಿ ಇಟ್ಕೊಂಡಿರ್ತೀವಿ. ಹಾಗಾಗಿ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ. ಅಲ್ಲಿ ಲೋಕಲ್ ಅಲ್ಲಿ ಓಡಾಡೋದಕ್ಕೆ ಏನಾದ್ರು ಮೇ ಬಿ ಸಮ್‌ಟೈಮ್ಸ್ ಪ್ರಾಬ್ಲಮ್ ಆಗುತ್ತೆ ಬಿಟ್ರೆ, ಲಾಂಗ್ ಜರ್ನಿ ಎಲ್ಲ ನಾವು ಫಸ್ಟೇ ಫಿಕ್ಸ್ ಮಾಡಿ ಇಟ್ಟಿರ್ತೀವಿ. ವರ್ಷಕ್ಕೊಂದ್ಸಲಿ ಆದ್ರೂ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಒಂದೊಂದ್ ವರ್ಷ ಈಡೇರಲ್ಲ ಈ ಆಸೆ. ಒಂದೊಂದ್ ವರ್ಷ ಈಡೇರುತ್ತೆ. ಈಡೇರೋ ಟೈಮಲ್ಲಾದ್ರೆ ನಾವು ಮಿಸ್ ಮಾಡ್ಕೊಂಡಂಗೆ ರಾಯರ್ ಬ ದರ್ಶನ ತಗೊಂಡೇ ನಾವು ಮುಂದುವರಿಯೋದು. ಅಂತಂದ್ರೆ ಇದು ನಮಗೆ ತುಂಬಾ ಎಫೆಕ್ಟ್ ಆಗಿದೆ ಕೂಡ. ರಾಯರ ದರ್ಶನ ತಗೊಂಡ್ರೆ ನಮ್ಗೆ ತುಂಬಾ ಪ್ರತಿಫಲ ಸಿಕ್ಕಿದೆ. ನಾನಿಲ್ಲ ಅಂತ ಹೇಳೋದಿಲ್ಲ. ಕಂಪಲ್ಸರಿ ನಾವು ರಾಯರ ಹತ್ರ ಹೋಗಿ ದರ್ಶನ ಮಾಡ್ಕೊಂಡಾಗೆಲ್ಲ ನಮ್ಮ ನೆಮ್ಮದಿ ದುಪ್ಪಟ್ಟಾಗಿದೆ. ಇದಕ್ಕೆ ನಾವೇ ಸಾಕ್ಷಿ. ಅಷ್ಟು ಖುಷಿ ಆಗುತ್ತೆ. ಮತ್ತೆ ಅದು ಇನ್ನ ಒಂದೇನಂದ್ರೆ ಅಲ್ಲಿ ಡೆವಲಪ್ ಆಗ್ತಾ ಇರೋದು ನೋಡ್ತಾ ಇದ್ರೆ ಇನ್ನೂ ಖುಷಿ ಆಗುತ್ತೆ. ನಾವು ಚಿಕ್ಕ ಮಕ್ಳಿದ್ದಾಗೆಲ್ಲ ನಮ್ ತಾತ ಅಜ್ಜಿ ಜೊತೆ ಹೋಗ್ತಾ ಇದ್ವಿ. ಜಾಸ್ತಿ ನಮ್ ತಾತ ಹೋಗಿ ಬರ್ತಿದ್ರು ದೊಡ್ಡಬಳ್ಳಾಪುರದಿಂದ ಮಂತ್ರಾಲಯ ರೋಡ್‌ಗೆ. ಅವರು ಆನ್‌ಲೈನ್ ಟಿಕೆಟ್ ಬುಕ್ ಮಾಡಿಸ್ತಿದ್ರು. ಮೀನ್ಸ್ ಅವಾಗ ಆನ್‌ಲೈನ್ ಟಿಕೆಟ್ ಇರ್ಲಿಲ್ಲ. ಸಾರಿ, ರಿಸರ್ವ್ ಟಿಕೆಟ್ ಬುಕ್ ಮಾಡಿಸ್ತಾ ಇದ್ರು. ಅಲ್ಲೇ ರೈಲ್ವೆ ಸ್ಟೇಷನ್‌ಗೆ ಹೋಗಿ ಮಂತ್ರಾಲಯ ರೋಡ್ ಅಂತ ಒಂದ್ ವಾರದ ಮುಂಚೆ ಬುಕ್ ಮಾಡಿದ್ರು ಸಿಕ್ಬಿಡ್ತಾ ಇತ್ತು. ಬುಕ್ ಮಾಡಿಸ್ಕೊಂಡು ನೈಟ್ ಹತ್ತಿದ್ರೆ ಬೆಳಗ್ಗೆ ಇಳಿಯೋ ತರ ಮಾಡ್ಕೋತಾ ಇದ್ರು. ಮತ್ತೆ ಅಲ್ಲಿ ನೈಟ್ ಹತ್ತಿದ್ರೆ ತಿರ್ಗಿ ಮತ್ತೆ ಬೆಳಗ್ಗೆ ಇಲ್ಲಿ ವಾಪಸ್ ಇಳಿಯೋ ತರ. ಅಂದ್ರೆ ಫುಲ್ ಅಲ್ಲಿ ಒನ್ ಡೇ ಇರೋ ತರ ನೋಡ್ಕೊಂಡು ಟಿಕೆಟ್ ಮಾಡಿಸ್ತಾ ಇದ್ರು. ನಾನು ಅದೇ ತರ ಪ್ಲಾನ್ ಮಾಡಿ ಮಾಡ್ದೆ. ತುಂಬಾ ಖುಷಿ ಆಯ್ತು. ಈ ಸಲ ಮಂತ್ರಾಲಯ ವಿಸಿಟ್ ಮಾಡಿ ಬಂದ್ವಿ. ಇಲ್ಲಿ ಪ್ರತಿ ಸಲ ನಮಗೆ ಒಂದೊಂದು ಅನುಭವ ಆಗೇ ಆಗುತ್ತೆ. ನಿಮ್ಮಲ್ಲಿ ಯಾರಾದ್ರೂ ರಾಯರ ಭಕ್ತರು ಇದ್ರೆ, ಆಲ್ಮೋಸ್ಟ್ ಯಾರಾದ್ರೂ ಅಂತ ಇದ್ದೀನಿ, ಸಾರಿ, ಆಲ್ಮೋಸ್ಟ್ ರಾಯರ ಭಕ್ತರು ಇದ್ದಾರೆ. ಇಲ್ಲಿ ಗುಲ್ಬರ್ಗ, ಬಿಜಾಪುರ ಆ ಕಡೆಯಿಂದ ತುಂಬಾ ಜನ ಬರ್ತಾರೆ. ಅದು ಆ ಕಡೆ ಇರೋರು ತುಂಬಾ ಜನ ಬರ್ತಾರೆ. ಅಂದ್ರೆ ಗ್ರೂಪಿಸಮ್, ಅಂದ್ರೆ ಗುಂಪುಗಳು ಗುಂಪುಗಳಾಗಿ ಬರ್ತಾರೆ. ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ. ಇದು ಆಕ್ಚುಲಿ ಯಾವ್ದಿದು ಆಂಧ್ರಕ್ಕೆ ಸೇರ್ಕೊಳುತ್ತೆ. ಆದ್ರೂ ಇಲ್ಲಿ ಕನ್ನಡನೇ ಆಲ್ಮೋಸ್ಟ್ ಪ್ರಿಫರ್ ಮಾಡ್ತಾರೆ. ನಂಗೆ ಇದೊಂದು ಆಶ್ಚರ್ಯ. ಹೆಂಗೆ ಯಾಕೆ ಹೇಳ್ತೀನಿ ಅಂತಂದ್ರೆ, ತಿರುಪತಿ ಆ ಕಡೆ ಎಲ್ಲ ಹೋದ್ರೆ ಆಂಧ್ರನೇ ಅಂದ್ರೆ ಮೀನ್ಸ್ ತೆಲುಗೇ ಮಾತಾಡ್ತಾರೆ. ಆಮೇಲೆ ತಮಿಳು ಜಾಸ್ತಿ ಮಾತಾಡ್ತಾರೆ. ಕನ್ನಡ ಸ್ವಲ್ಪ ಕಡಿಮೆ. ಅಂದ್ರೆ 100% ತಗೊಂಡ್ರೆ ಒಂದು 30% ಕನ್ನಡ ಆದ್ರೆ 55% ತೆಲುಗು, ಅಂದ್ರೆ ಒಂದೊಂದು 30 ಪ್ಲಸ್ ತಮಿಳ್ ಮಾತಾಡ್ತಾರೆ ಅನ್ಕೋಬಹುದು. ಆದ್ರೆ ಇಲ್ಲಿ ಆ ತರ ಇಲ್ಲ. ಮತ್ತೆ ರೂಮ್ ಫೆಸಿಲಿಟಿ ಎಲ್ಲ ಚೆನ್ನಾಗೇ ಇದೆ. ಆದ್ರೆ ಒಂದು ಬೇಜಾರ್ ಏನಂತಂದ್ರೆ ದೇವಸ್ಥಾನದ ರೂಮ್‌ಗಳು ಸಿಗೋದು ತುಂಬಾನೇ ಕಷ್ಟ ಇಲ್ಲಿ. ತುಂಬಾನೇ ಕಷ್ಟ. ಅಂದ್ರೆ ನಾನು ಪ್ರತಿ ಸಲ ದೇವಸ್ಥಾನದ ರೂಮ್ ಸಿಗ್ತಾ ಇತ್ತು. ಈ ಸಲ ಅಂತೂ ಸಿಗ್ಲೇ ಇಲ್ಲ. ಮೇ ಬಿ ನಾವು ಭಾನುವಾರ ದರ್ಶನಕ್ಕೆ ಹೋಗಿದ್ದಕ್ಕೋ ಏನೋ ಗೊತ್ತಿಲ್ಲ. ಅಂತೂ ಇಂತೂ ಮಾಡಿ ಆ ರಾಯರ ದರ್ಶನ ಪಡ್ಕೊಂಡ್ವಿ. ಮತ್ತೆ ಆ ರಾಯರ ಕಥೆಗಳನ್ನ ಕೇಳ್ತಾ ಇರ್ತೀನಿ ನಾನು. ಮತ್ತೆ ಅವ್ರ ಶ್ಲೋಕಗಳು ಕೇಳ್ತಾ ಇರ್ತೀನಿ, ಮಂತ್ರಗಳು ಕೇಳ್ತಾ ಇರ್ತೀನಿ ನಾನು. ಇಲ್ಲಿಗೆ ಬಂದು ಒಂಥರ ಏನೋ ಒಂಥರ ಸಮಾಧಾನ ಆಗುತ್ತೆ. ನನಗಾದ್ರೂ ನಮ್ಮ ಯಜಮಾನ್ರಿಗಾಗ್ಲಿ ತುಂಬಾನೇ ಒಂಥರ ಮನಃಶಾಂತಿ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದು ಒಂದ್ ಸಲ ದರ್ಶನ ಮಾಡಿ ಆ ರಾಯರ ಪ್ರಸಾದ ತಗೊಂಡು ತಿಂದು ಮತ್ತೆ ಒಂದು ರಾತ್ರಿ ನಾವಲ್ಲಿ ಸ್ಟೇ ಮಾಡಿ ಬಂದ್ರೆ ನಿಜವಾಗ್ಲೂ ಅದ್ರ ಎಫೆಕ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನ ಒಂದು ವಿಚಾರ ಏನಂದ್ರೆ, ರಾಯರ ದರ್ಶನ ಮಾಡಬೇಕು ಅನ್ಕೊಂಡವ್ರು ಆಲ್ಮೋಸ್ಟ್ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ನಾವು ಹೋಗ್ಬೇಕು ಅಂತ ರೆಡಿ ಆಗಿರೋರು ಕೂಡ ಎಷ್ಟು ಸಲ ಕ್ಯಾನ್ಸಲ್ ಆಗಿರೋದಿರುತ್ತೆ. ಎಕ್ಸಾಂಪಲ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ಹೋದ ವರ್ಷ ನಾವು ರಾಯರ ದರ್ಶನಕ್ಕೆ ಟಿಕೆಟ್ ಎಲ್ಲ ಬುಕ್ ಮಾಡಿ ಇನ್ನೇನ್ ಟ್ರೈನ್ ಹತ್ತಬೇಕು ಅನ್ನುವಾಗ ಟ್ರೈನ್ ಅವ್ರು ಬಾಗ್ಲೇ ತೆಗ್ದಿಲ್ಲ. ಟ್ರೈನ್ ಬಾಗ್ಲು ಹಾಕಿದವ್ರು ತೆಗ್ಗಿಲ್ಲ ಇಲ್ಲ. ಅಲ್ಲಿ ಇಲ್ಲಿ ಯಾವ ಬಾಗ್ಲು ಬಡಿದ್ರು ಟ್ರೈನ್ ಬಾಗ್ಲು ಓಪನ್ನೇ ಮಾಡ್ಲಿಲ್ಲ. ಹಾಗಾಗಿ ನಾವು ಟ್ರೈನ್ ಹತ್ತಕ್ಕೆ ಆಗ್ಲಿಲ್ಲ.
ಹಂಗೋ ಹಿಂಗೋ ಮಾಡಿ ಟ್ರೈನ್ ಮೂವ್ ಆಗೇ ಬಿಡ್ತು. ಟ್ರೈನ್ ಮೂವ್ ಆಯ್ತು. ಮತ್ತೆ ನಾವು ಹೋಗಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಬಸ್ಸು ಅದು ಇದು ಏನ್ ನೋಡಿದ್ರು ನಮ್ ಟೈಮಿಂಗ್ ಸೆಟ್ ಆಗ್ಲಿಲ್ಲ. ಅಂದ್ರೆ ಹೋದ್ ವರ್ಷ ನಾವು ರಾಯರ ದರ್ಶನ ಮಾಡಕ್ ಆಗ್ಲೇ ಇಲ್ಲ. ಏನಾದ್ರು ಮಾಡಿ ಈ ವರ್ಷ ದರ್ಶನ ಮಾಡ್ಲೇಬೇಕು ಅಂತ ಹೇಳಿ ಮೊದ್ಲಾಗೆ ಒಂದೆರಡು ತಿಂಗಳು ಮುಂಚೆನೆ ಟಿಕೆಟ್ ಮಾಡಿಟ್ಕೊಂಡು ಆ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಮಾಡ್ಕೊಂಡ್ ಬಂದ್ವಿ. ಈ ಸಲಿ ಕರ್ನಾಟಕಕ್ಕೆ ಹೋಗಿ ನಾವು ಒಳ್ಳೆ ರಾಯರ ದರ್ಶನ ಮಾಡಿದ್ದು ತುಂಬಾ ಖುಷಿ ಕೊಡ್ತು ಅಂತಾನೆ ಹೇಳ್ಬೋದು. ನಿಮ್ಗೆ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಏನಾದ್ರು ಇದ್ರೆ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು.